ಮಾರ್ನಿಂಗ್ ಬೇಗ ಎದ್ದು ನಾನು ರೆಡಿಯಾಗಿ ನನ್ನ ಪವರ್ ಬ್ಯಾಂಕು ಮತ್ತು ಚಾರ್ಜರ್ನ ತೊಗೊಂಡೆ. ಸೊ ರೆಡಿಯಾಗಿ ರೂಮಿಗೆ ಬಂದಾಗ ಇಲ್ಲೊಂದು ಮುದಿ ವಯಸ್ಸಾಗಿದ್ರು ಕೂಡ ಫೇರ್ ನವ್ಲಿ ಹಚ್ಚೋದನ್ನ ಬಿಡಲ್ಲ ಇವನು. ಎಲ್ಲರೂ ರೆಡಿಯಾಗಿ ನಾವು ಇನ್ನಿಬ್ಬರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಅವರು ಬರೋದು ತುಂಬ ಲೇಟ್ ಆಯಿತು. ಎಲ್ಲರೂ ಬಂದರು ಓಕೆ, ಆದರೆ ನಮ್ಮ ಸರ್ ಅಂತೂ ಇನ್ನು ಶೂ ಹಾಕೋದ್ರಲ್ಲೇ ಬ್ಯುಸಿಯಾಗಿದ್ದರು. ಅಷ್ಟಲ್ಲಿಂದ ನಾವು ಸೀದಾ ಬೈಪಾಸ್ ರೋಡಿಗೆ ಬಂದ್ವಿ. ಬೈಪಾಸ್ ರೋಡ್ ಅಂದರೆ ಸುಮ್ಮನೆನಾ, ನಮ್ಮ ಹುಡುಗರು ಬೈಪಾಸ್ ರೋಡಲ್ಲಿ ಹೆವಿ ಸ್ಪೀಡಲ್ಲಿ ಗಾಡಿ ಹೊಡಿತಿದ್ರು. ನನಗಂತೂ ಗಾಬರಿ ಆಗಿತ್ತಪ್ಪ. ಬರುವ ದಾರಿಯಲ್ಲಿ ನಮಗೆ ಮಾಜಿ CM ಎಸ್ ನಿಜಲಿಂಗಪ್ಪ ಅವರ ಸಮಾಧಿ ಕಾಣಿಸ್ತು. ಇದು ಚಿತ್ರದುರ್ಗದ ಹತ್ತಿರ ಬೈಪಾಸ್ ರೋಡ್ ಪಕ್ಕದಲ್ಲಿ ಇದೆ. ಸೊ ದುರ್ಗಕ್ಕೆ ಬಂದಾದಮೇಲೆ ನಮಗೆ ಸಖತ್ತಾಗಿ ಹೊಟ್ಟೆ ಹಸ್ತಿತ್ತು. ಅದಕ್ಕೆ ಒಂದು ಪ್ಲೇಸ್ ಹತ್ರ ನಾವು ಬೈಕ್ನ ನಿಲ್ಸ್ಕೊಂಡ್ವಿ. ಇವರೆಲ್ಲರೂ ಫಲಾವ್ ಹಾಕ್ಸ್ಕೊಂಡು ಬೇಗ ಊಟ ಮಾಡ್ತಿದ್ದಾರೆ. ನಾವಂತೂ ಇಡ್ಲಿಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ಇವನಿಗೆ ನೋಡ್ತಿರಬೇಡಿ ಕಸೂರ್ ತಮ್ಮ. ಇಲ್ಲಿ ನಮ್ಮ ಚಿಕ್ಕಣ್ಣನೂ ಹಾಗೆ. ಇಡ್ಲಿನ ವೇಟ್ ಮಾಡಿ ಸಾಕಾಗೋಯ್ತು. ನಾನು ನಮ್ಮ ಬ್ರದರು ಅವಲಕ್ಕಿನ ತೊಗೊಂಡ್ವಿ. ಇಲ್ಲಿ ನಮ್ಮ ಚಿಕ್ಕಣ್ಣ ಅಂತೂ ಯಾಕೆ ನಗ್ತಿದ್ದ ಅಂತ ನನಗೂ ಗೊತ್ತಾಗಲಿಲ್ಲ. ನಮ್ಮ ಗುರು ಸರ್ ಅಂತೂ ಹೆವಿ ಸ್ಮೈಲಲ್ಲಿ ಇದ್ದರು. ದುರ್ಗ ಹಾಸ್ಪಿಟಲ್ ಎದುರುಗಡೆ ಇರುವ ಈ ಅಂಗಡಿಯಲ್ಲಿ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರು ಜೋಗಿಮಟ್ಟಿ ಹೋಗೋರಿದ್ರೆ ಇಲ್ಲಿ ಒಂದು ಟೈಮ್ ವಿಸಿಟ್ ಮಾಡಿ ಹೋಗಿ. ಸೊ ಅಲ್ಲಿಂದ ನಾವು ಸೀದಾ ಗೇಟ್ ಹತ್ರ ಬಂದ್ವಿ. ಇಲ್ಲಿಂದ 7 ಕಿಲೋಮೀಟರ್ ಒಳಗೆ ಹೋಗಬೇಕು. ನೆಕ್ಸ್ಟ್ ವಿಡಿಯೋಗಾಗಿ ಪೇಜ್ನ ಫಾಲೋ ಮಾಡಿ.